ಒಂದು ರಿಬ್ಸ್ ಇರುತ್ತೆ, ಲಂಗ್ಸ್ ಎಲ್ಲ ಕ್ರಶ್ ಆಗಿದ್ದಾಗ ಆ ಪೇಷಂಟ್ಗೆ ಮೂವ್ ಮಾಡಿದ್ರೆ ತುಂಬಾ ಅಪಾಯಕಾರಿ. ಅವ್ನ್ ಕರ್ಕೊಂಡೇ ಬರ್ಬೇಕು, ಹೇಗ್ ಮಾಡ್ಬೇಕು, ಲೈಕ್ ಸೊ ಅವತ್ತು ಒಂದು ಇಂಡಿಯಾದ ಫಸ್ಟ್ ಲಂಗ್ ಬೈಪಾಸ್ ಟ್ರಾಮಾದಲ್ಲಿ ಮಾಡಿದ್ದು, ಅಂದ್ರೆ ಟ್ರಾಮಾ ಲಂಗ್ ಬೈಪಾಸ್ ಅಂತ ಹೇಳ್ತೀವಿ. ಅಂದ್ರೆ ಇದೆಯಲ್ಲ ಮಿಷಿನ್, ಇದು ಈಗ ಹೊರಗಡೆ ದೇಹದಿಂದ ಹೊರಗಡೆ ಒಂದು ಲಂಗ್ ಕ್ರಿಯೇಟ್ ಮಾಡ್ಬೋದು. ಲಂಗ್ಸ್ ಹೋಗ್ಬಿಟ್ಟಿದ್ರೆ, ಒಂದು ಹಾರ್ಟ್ ನಿಂತೋಗಿದ್ರೆ ಇನ್ನೊಂದು ಹಾರ್ಟ್ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಹಾರ್ಟ್ ಅಂಡ್ ಲಂಗ್ ಬೈಪಾಸ್ ಅಂತ ಹೇಳ್ತಾರೆ, ಅಥವಾ ಎಕ್ಮೋ ಅಂತ ಹೇಳ್ತಾರೆ. ಅದನ್ನ ನಾವು ಕ್ರಿಯೇಟ್ ಮಾಡಿ ಡಾಕ್ಟರ್ ವಿನಯ್ ಅವ್ರಿಗೆ ಮಷಿನ್ ಮೇಲೆ ಹಾಕಿ, ಆ ಟೈಮಲ್ಲಿ ಶಿವಮೊಗ್ಗ ಏರ್ಪೋರ್ಟ್ ಇನ್ನೂ ಆಪರೇಷನ್ ಆಗಿರ್ಲಿಲ್ಲ, ಉದ್ಘಾಟನೆ ಆಗಿತ್ತು ಪ್ರಧಾನ ಮಂತ್ರಿ ಅವರಿಂದ. ಆದ್ರೆ ADC ಸ್ಟಾಫ್ ಎಲ್ಲ ಮಂಗಳೂರಲ್ಲಿದ್ರು. ಫೋನ್ ಮಾಡಿದೆ, ಮೇಡಮ್ ನಂಗೆ 48 hours ಬೇಕಾಗುತ್ತೆ ಅವ್ರನ್ನೆಲ್ಲ ಕರ್ಸಕ್ಕೆ ಅಂದ್ರು. ನಮ್ಗೆ ಟೈಮ್ ಇಲ್ಲಿದೆ 48 hours. ಮಿಷಿನ್ ಹಾಕಿ ಶಿವಮೊಗ್ಗ ಬೆಂಗಳೂರಿಗೆ ಬರಕ್ಕೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಇಲ್ಲ ಅಂದ್ರೆ ಒಂದು 6 ಗಂಟೆ ಬೇಕು. ವಿತಿನ್ 242 minutes ನಾವು ಗ್ರೀನ್ ಕಾರಿಡಾರ್ ಮಾಡಿದ್ವಿ. ಅಂದ್ರೆ ಅಲ್ಲಿ ಶಿವಮೊಗ್ಗ SP ಅವರು ಮಿಥುನ್ ಅವರಿಂದ ಹಿಡಿದು ಇಲ್ಲಿ ನಮ್ಮ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅನುಚೇತ್ ಅವರಿಂದ ಅರೌಂಡ್ 5 IPS ಆಫೀಸರ್ಸ್ ಕೋಆರ್ಡಿನೇಟ್ ಮಾಡಿ ಒಂದು ಡಿಸ್ಟ್ರಿಕ್ಟ್, ಎವ್ರಿ ಡಿಸ್ಟ್ರಿಕ್ಟ್ ಬಾರ್ಡರ್ ಅಲ್ಲಿ ಬೇಟನ್ ತರ ಅಂದ್ರೆ ಪಾಸ್ ಮಾಡಿ ಬೈ 240 minutes ಕರ್ಕೊಂಡ್ ಬಂದ್ವಿ. ವಿತಿನ್ 52 days he recovered and went home.